ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವ್ರದ್ದು ಒಂದು ಹೊಸ ಸುದ್ದಿ ಇದೆ. ಏನಪ್ಪಾ ಅಂದ್ರೆ ಹಾಸನದಲ್ಲಿ ಅವರೊಂದು ಮನೆಯನ್ನ ಕಟ್ಟಿದ್ದಾರೆ. ಆ ಮನೆಗೆ 5 ಗುಂಟೆ ಜಾಗದಲ್ಲಿ ಒಂದು ಕಾಂಪೌಂಡ್ ಅನ್ನ ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಆ 5 ಗುಂಟೆ ಜಾಗ ಒತ್ತುವರಿ ಮಾಡ್ಕೊಂಡಿರುವಂತಹ ಜಾಗ, ಅದು ನಮ್ ಜಾಗ, ಅದನ್ನ ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ಅನ್ನ ಕಟ್ಟಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಲಾಯರ್ ದೇವರಾಜು ಅನ್ನೋರ ಆರೋಪ ಆಗಿದೆ. ಇದು ಆಕ್ಚುಲಿ 5 ಗುಂಟೆ ಜಾಗ ಲಕ್ಷ್ಮಮ್ಮ ಅನ್ನೋರಿಗೆ ಸೇರ್ತಕ್ಕಂಥದ್ದು. ಆಕ್ಚುಲಿ ಅವ್ರಿಗೆ ತುಂಬಾ ವಯಸ್ಸಾಗಿರೋ ಕಾರಣ ದೇವರಾಜು ಅವರ ಒಂದು ಜವಾಬ್ದಾರಿಗೆ ಬಿಟ್ಕೊಟ್ಟಿರ್ತಾರಂತೆ ಲಕ್ಷ್ಮಮ್ಮ ಅವರು. ಹಾಗಂತ ದೇವರಾಜು ಅವರು ಹೇಳ್ಕೊಂಡು ಇದೀಗ ಬಂದು ಪುಷ್ಪಾ ಅವರ ಒಂದು ಆ ಕಾಂಪೌಂಡ್ ಅನ್ನ ಹೇಳ್ದೆ ಕೇಳ್ದೆ JCB ತಗೊಂಡ್ಬಂದು ಹೊಡೆದಾಕ್ಸಿದ್ದಾರೆ. ಅಂದ್ರೆ ಇವರ ಆರೋಪ, ದೇವರಾಜು ಅವರ ಆರೋಪ ಏನಂತ ಹೇಳಿದ್ರೆ, ಅವರು ಆ 5 ಗುಂಟೆ ಜಾಗವನ್ನ ತಗೊಂಡು ಆ ಕಾಂಪೌಂಡ್ ನ ಕಟ್ಟಿಸ್ಕೋಬೇಕಾದ್ರೂ ಸಹ ನಾನು ಹೋಗಿ ತಡೆದಿದ್ದೆ. ಆದ್ರೆ ಅವಾಗ ಯಾವುದೇ ರೆಸ್ಪಾಂಡ್ ಮಾಡಲಿ, ಅವ್ರು ಹೇಳ್ದೆ ಕೇಳ್ದೆ ಕಟ್ಬಿಟ್ಟಿದ್ದಾರೆ. ಅಂದ್ರೆ ಗೊತ್ತಲ್ಲ ನಿಮ್ಗೆ ಪುಷ್ಪಾ ಅವರು ಯಾವ ರೀತಿಯಾದಂತಹ ರಗಡಾದಂತಹ ಒಂದು ವ್ಯಕ್ತಿ ಅಂತ. ಅದಕ್ಕೋಸ್ಕರ ಸ್ವಲ್ಪ ಜೋರು, ಅವ್ರು ನಮ್ಮ ಮಾತು ಕೇಳಿಲ್ಲ, ನನಗೆ ರೆಸ್ಪಾಂಡ್ ಮಾಡಿಲ್ಲ, ಈ ರೀತಿಯಾಗಿ ಅವ್ರು ಹೇಳ್ದೆ ಕೇಳ್ದೆ ಕಾಂಪೌಂಡ್ ಅನ್ನ ಕಟ್ಕೊಂಡಿದ್ರು. ಆ ಟೈಮಲ್ಲಿ ನಾನು ಅದನ್ನ ತಡೆದ್ರು ಸಹ ಇಲ್ಲ, ಹೋಗಿ ಕೋರ್ಟಿಂದ ಒಂದು ನೋಟಿಸ್ ತಗೊಬನ್ನಿ ಆಮೇಲೆ ನೋಡೋಣ ಅಂತ ಹೇಳಿರ್ತಾರಂತೆ. ಆದ್ರೂ ಸಹ ಅವ್ರು ಹಂಗೆ ಹೇಳಿದ್ರು ಸಹ ಇವರು ಕೋರ್ಟ್ಗೆ ಹೋಗಿ ಎಲ್ಲ ಕೇಸ್ ಹಾಕಿದ್ದಾರೆ. 2020ರಿಂದನೂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆದ್ರೂ ಸಹ ಪುಷ್ಪಾ ಅವರು ಹೋಗ್ತಾ ಇಲ್ವಂತೆ ಕೋರ್ಟ್ಗೆ. ಇದು ಕೂಡ ಒಂದು ದೇವರಾಜ್ ಮಾಡ್ತಿರುವಂತಹ ಆರೋಪ. ಹಾಗೆ ಕೋರ್ಟ್ಗೂ ಹೋಗ್ತಾ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಹಿಯರಿಂಗ್ ನ ಅಟೆಂಡ್ ಮಾಡ್ತಾ ಇರಲಿಲ್ಲ. ಜೊತೆಗೆ ಒಂದು ಆಫೀಸಲ್ಲೇ ಕುತ್ಕೊಂಡು ಮಾತಾಡೋಣ ಬನ್ನಿ, ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಆಫೀಸಲ್ಲೇ ಕುತ್ಕೊಂಡು ಮಾತಾಡೋಣ ಬನ್ನಿ ಅಂತ ದೇವರಾಜ್ ಅವರು ಪುಷ್ಪಾ ಅವರಿಗೆ ಕರೆದ್ರು ಸಹ ಅವರು ಬರ್ತಾ ಇಲ್ವಂತೆ. ಜೊತೆಗೆ ವಾಟ್ಸ್ಆಪ್ ನಲ್ಲಿ ಅದೊಂದು ಡಾಕ್ಯುಮೆಂಟ್ ನ ಸಹ ಕಳಿಸಿದಾರಂತೆ ದೇವರಾಜ್ ಅವರು. ಅದು ನನ್ನ ಹೆಸರಲ್ಲಿದೆ, ನನಗೆ ಸೇರ್ಬೇಕು ಅನ್ನುವಂತಹ ಡಾಕ್ಯುಮೆಂಟ್ ಇರ್ಬೋದು. ಅದನ್ನ ಕಳಿಸಿದ್ರು ಸಹ ಯಾವುದೇ ರೀತಿಯಾಗಿ ಅವ್ರಿಗೆ ರೆಸ್ಪಾಂಡ್ ಕೊಡ್ತಾ ಇಲ್ವಂತೆ ಪುಷ್ಪಾ ಅರುಣ್ ಕುಮಾರ್ ಅವರು. ಅದಕ್ಕೋಸ್ಕರ ಈಗ ರೊಚ್ಚಿಗೆದ್ದು ಹೋಗಿ ಅವರು ಯಾರಿಗೂ ಹೇಳ್ದೆ ಕೇಳ್ದೆ JCB ತಗೊಂಡೋಗಿ ಅವ್ರ ಮನೆ ಕಾಂಪೌಂಡ್ ಅನ್ನ ಹೊಡೆದು ಹಾಕಿದ್ದಾರೆ. ಹಾಗಾದ್ರೆ ಪುಷ್ಪಾ ಅರುಣ್ ಕುಮಾರ್ ಅವರ ಒಂದು ಪರವಾಗಿರುವಂತಹ ಒಬ್ಬರು ಲಾಯರ್ ಕೂಡ ವಾದ ಮಾಡ್ತಾ ಇದ್ದಾರೆ, ಅಂದ್ರೆ ಮಾತಾಡ್ತಾ ಇದ್ದಾರೆ. ಅವ್ರ ಪ್ರಕಾರ ಹೇಳೋದಾದ್ರೆ, ಇಲ್ಲ, ಇದು ಲಕ್ಷ್ಮಮ್ಮ ಅವ್ರಿಗೆ ಸೇರ್ಬೇಕಾಗಿದ್ದು. ಆ ಡಾಕ್ಯುಮೆಂಟ್ ಅನ್ನ ನಾವು ಕರೆಕ್ಟ್ ಆಗಿ ಚೆಕ್ ಮಾಡಿದೀವಿ, ಚೆಕ್ ಮಾಡ್ಬಿಟ್ಟು ಅದನ್ನ ಪರ್ಚೇಸ್ ಮಾಡಿದೀವಿ. ಆ ಜಾಗವನ್ನ ತಗೊಂಡು ನಾವು ಆ ಕಾಂಪೌಂಡ್ ಅನ್ನ ಕಟ್ಟಿರೋದು. ಅದೇನೇ ಇದ್ರು, ಅದೇನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ಕೋರ್ಟ್ಗೆ ಹೋಗ್ತೀರಾ, ಅಲ್ಲಿ ಕೇಸ್ ಹಾಕಿದಿರಾ, ಅಲ್ಲಿ ಒಂದು ನೋಟಿಸ್ ಅನ್ನ ತಗೊಬನ್ನಿ. ನೋಟಿಸ್ ತಗೊಂಬಂದ್ಬಿಟ್ಟು ಹೇಳ್ಬಿಟ್ಟು ನಮ್ಗೆ ಹೊಡೆದಾಕ್ಸ್ಬೇಕು. ಇಲ್ಲ ಮುಂದೆ ಏನ್ ಪ್ರೊಸೀಜರ್ ಇರುತ್ತೆ ಅದನ್ನ ಮಾಡ್ಬೇಕು. ಅದು ಬಿಟ್ಟು ಹೇಳ್ದೆ ಕೇಳ್ದೆ ಬಂದು JCB ತಗೊಂಡ್ಬಂದು ಕಾಂಪೌಂಡ್ ಅನ್ನ ಹೊಡೆದಾಕ್ಸಿದ್ರಲ್ಲ, ಇದು ಯಾವ ರೀತಿಯಾದಂತಹ ನ್ಯಾಯ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಹಾಗೆ ಇದಕ್ಕೆ ನಮ್ಮ ಒಂದು ಪುಷ್ಪಾ ಅರುಣ್ ಕುಮಾರ್ ಮೇಡಮ್ ಕೂಡ ಒಂದು ರೆಸ್ಪಾಂಡ್ ಮಾಡಿದ್ದಾರೆ. ಏನಂತ ನೋಡೋದಾದ್ರೆ, ನಾವು ಅಕ್ರಮವಾಗಿ ಯಾವುದೇ ರೀತಿಯಾದ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಅನ್ನ ಕಟ್ಟಿಲ್ಲ. ಅವನು ದೇವರಾಜ್ ಇದಾನಲ್ಲ, ಲಾಯರ್ ಇದಾನಲ್ಲ, ಅವನ್ ಬಂದು ನಮ್ಮ ಲಾಯರ್ ಆಫೀಸಲ್ಲೇ ಬಂದು ನಮ್ ಜೊತೆ ಒಂದು ಹಣವನ್ನ ಕೇಳಿದ್ದಾನೆ. ಅಂದ್ರೆ ಅವ್ನಿಗೆ ಇದೊಂಥರ ದಂಧೆ ಇದ್ದಂಗೆ. ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೆದರಿಸಿ ದುಡ್ಡು ಕೀಳೋದು ಅವನು ಒಂದು ದಂಧೆ ಆಗಿರುತ್ತೆ. ಕಾಂಪೌಂಡ್ ಹೊಡೆದಿರುವಂತಹ ಜಾಗಕ್ಕೆ ಯಾವುದೇ ರೀತಿಯಾದಂತಹ ಅವನ ಹತ್ರ ದಾಖಲೆ ಇಲ್ಲ. ಅವನಿಗೆ ಒಂದು ರೌಡಿಸಂ ಬ್ಯಾಕ್ ಗ್ರೌಂಡ್ ಇದೆ, ಅವನು ರೌಡಿಸಂ ಮಾಡ್ತಾ ಇದ್ದಾನೆ. ನಾವು ಸೆಲೆಬ್ರಿಟಿ ಆಗಿದೀವಲ್ಲ, ಯಶ್ ಒಬ್ಬ ಸೆಲೆಬ್ರಿಟಿ, ದೊಡ್ಡ ಸೆಲೆಬ್ರಿಟಿ, ಅವ್ರ ತಾಯಿ ಅಲ್ವಾ, ನಮ್ಮನ್ನ ಹೆದರಿಸಿದ್ರೆ ನಾವು ಮಾನ ಮರ್ಯಾದೆಗೆ ಹಂಚ್ಕೊಂಡು ನಾವು ಆ ಜಾಗವನ್ನ ಬಿಟ್ಕೊಡ್ಬೋದು, ಇಲ್ಲಾಂದ್ರೆ ದುಡ್ಡು ಕೊಡ್ಬೋದಲ್ಲ. ಈ ರೀತಿಯಾಗಿ ಒಂದು ಇಂಟೆನ್ಷನ್ ಇಟ್ಕೊಂಡು ಆ ದೇವರಾಜ್ ಮಾಡ್ತಿರುವಂತಹ ಕೆಲಸ ಅನ್ನೋದು ಸಹ ಪುಷ್ಪಾ ಅರುಣ್ ಕುಮಾರ್ ಅವರ ಆರೋಪ ಆಗಿದೆ. ಜೊತೆಗೆ ನನಗೆ ಆ ಕಾಂಪೌಂಡ್ ಅನ್ನ ಕಟ್ಟೋದಕ್ಕೆ 12 ಲಕ್ಷ ರೂಪಾಯಿ ಖರ್ಚಾಗಿದೆ. ಆ 12 ಲಕ್ಷ ಹೇಳ್ದೆ ಕೇಳ್ದೆ JCB ತಗೊಂಡ್ಬಂದು ಹೊಡೆದಾಕ್ಸಿದನನ್ನ, ಆ 12 ಲಕ್ಷ ಯಾರು ಕೊಡ್ತಾರೆ? ಈಗ ನಾನು ಅದಕ್ಕೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೇನೆ. ಕಾಂಪೌಂಡ್ಗಾಗಿ ನಾನು ಖರ್ಚು ಮಾಡಿರುವಲ್ಲ 12 ಲಕ್ಷ, ನನಗೆ ಮೋಸ ಮಾಡಿದ್ರೆ, ನಾನೇನಾದ್ರೂ ಮೋಸ ಮಾಡಿ ಒತ್ತುವರಿ ಮಾಡಿ ಆ ಜಾಗದಲ್ಲಿ ಕಾಂಪೌಂಡ್ ಕಟ್ಟಿದ್ರೆ ನಾನು ನಿಜವಾಗ್ಲೂ ಬಿಟ್ಕೊಡ್ತೀನಿ. ಇಲ್ಲ ಅಂತಂದ್ರೆ ನಾನು ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅನ್ನುವಂಥದ್ದು ಪುಷ್ಪಾ ಅರುಣ್ ಕುಮಾರ್ ಅವರ ಮಾತಾಗಿರುತ್ತೆ. ಇನ್ನು ಸ್ಯಾಂಡಲ್ವುಡ್ ನ ರಾಕಿಂಗ್ ಸ್ಟಾರ್ ಯಶ್ ತಾಯಿಯಿಂದ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿರುವಂತಹ ಆರೋಪ ಯಾರು ಮಾಡಿದ್ದಾರೆ? ವಾರಸುದಾರರು ಒತ್ತುವರಿ ಮಾಡಿದಂತಹ ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ. ಅಂದ್ರೆ ಬೆಳ್ಳಂಬೆಳಗ್ಗೆ ಬಂದು ಯಾರಿಗೂ ಹೇಳ್ದೆ ಕೇಳ್ದೆ ಮಾಡಿರುವಂತಹ ಕೆಲಸ ಇದಾಗಿದೆ. ಇನ್ನು ದೇವರಾಜು ಅವರು ಕೋರ್ಟ್ ಆದೇಶವನ್ನ ಇಟ್ಕೊಂಡು ಜಾಗವನ್ನ ಬಿಟ್ಕೊಡುವಂತೆ ಮನವಿ ಮಾಡ್ಕೊಂಡಿದ್ರಂತೆ ಅವ್ರು ಹೇಳೋ ಪ್ರಕಾರ. ಇದ್ರಲ್ಲಿ ಯಾರ್ದು ನಿಜ ಯಾರ್ದು ಸುಳ್ಳು ಅನ್ನೋದು ಗೊತ್ತಿಲ್ಲ. ಪುಷ್ಪಾ ಅವರೇ ನಿಜ ಹೇಳ್ತಿದಾರಾ, ಅಥವಾ ದೇವರಾಜ್ ಅವರು ನಿಜ ಹೇಳ್ತಿದಾರಾ, ಅಥವಾ ಪುಷ್ಪಾ ಅರುಣ್ ಕುಮಾರ್ ಅವರ ಲಾಯರ್ ಇದಾರಲ್ಲ ಅವ್ರು ನಿಜ ಹೇಳ್ತಿದಾರಾ, ಯಾವ್ದು ಸಹ ಗೊತ್ತಾಗ್ತಾ ಇಲ್ಲ. ಎಷ್ಟ್ ತಾಯಿ ಕೂಡ ಹಂಗೇನೆ, ಯಾರಿಗೂ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ರು ದೇವರಾಜ್ ಅವರು ಹೇಳ್ದಾಗ್ಲೇ ಕರೆಕ್ಟ್ ರೆಸ್ಪಾನ್ಸ್ ಮಾಡಿ ಕೂತು ಮಾತಾಡಿದ್ರೆ ಎಲ್ಲಾ ಸಹ ಬಗೆಹರಿತಾ ಇದ್ದಿತ್ತು ಅನ್ಸುತ್ತೆ. ಈಗ ಒಂದು ಸುದ್ದಿ ಆಯ್ತು, ಕೊನೆಗೂ ಸಹ ಅವ್ರದ್ದೊಂದು ಸುದ್ದಿ ಸಿಕ್ತು ಕೊನೆಗೆ.
ಇನ್ನು ಜೆಸಿಬಿ ಮೂಲಕ ಕಾಂಪೌಂಡ್ ತೆರವುಗೊಳಿಸಿರುವುದು ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.